ತುಲಾರಾಶಿ, ನಿಮಗೆ ಪಂಚಮ ಶನಿಯ ಪರಿಹಾರ ಆಗ್ತಕ್ಕಂಥದ್ದು. 2.5 ವರ್ಷ ಬಹಳ ಕಷ್ಟಪಟ್ಟಿದ್ದೀರಿ. ವ್ಯಾವಹಾರಿಕವಾಗಿ ಆಗಿರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ, ಆರ್ಥಿಕವಾಗಿ ಆಗಿರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಆಗ್ತಕ್ಕಂತಹ ತಿಂಗಳು ಮಾರ್ಚ್ ತಿಂಗಳು ತುಲಾರಾಶಿಯವರಿಗೆ. ಪಂಚಮ ಶನಿ ಅಂತಂದರೆ ಮಾನಸಿಕವಾಗಿರ್ತಕ್ಕಂತಹ ಅನೇಕ ಬೇನೆಗಳು ಬರ್ತಕ್ಕಂಥದ್ದು ಅಂತ ಪಂಚಮ ಶನಿ. ಅಷ್ಟಮ ಶನಿ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥದ್ದು, ಆಗಲೇ ಹೇಳಿದ್ದೀನಿ. ಜನ್ಮ ಶನಿ ನಿಂತ ನೀರಾಗ್ತಕ್ಕಂಥದ್ದು ಜೀವನ. ಪಂಚಮ ಶನಿ ಅನೇಕವಾಗಿರ್ತಕ್ಕಂತಹ ವಿಷಯಗಳಲ್ಲಿ ಮಾನಸಿಕವಾಗಿ ಯಾವುದೇ ರೀತಿಯ ಸ್ವಸ್ಥತನ ಇಲ್ಲದೆ ಇರತಕ್ಕಂತಹ ಆಗುತ್ತೆ. ಪಂಚಮದಲ್ಲಿ ಶನಿ ಬಂದರೂ ಅಷ್ಟೇ, ರಾಹು ಬಂದರೂ ಅಷ್ಟೇ, ದೋಷವೇ. ಆ ದೋಷ ಪರಿಹಾರ ಆಗ್ತಕ್ಕಂತಹ ತಿಂಗಳು ಮಾರ್ಚ್ ತಿಂಗಳಾಗಿದೆ. ಏಳಿಗೆ ಆಗ್ತದೆ. ಏಕಾದಶದ ಕೇತುವಿನ ಫಲ ಪಡಿತೀರಿ. ವ್ಯಯದಲ್ಲಿ ಇದ್ದ ಕೇತು ಸಿಂಹರಾಶಿಗೆ ಹೋಗ್ತಕ್ಕಂಥದ್ದು. ಏಕಾದಶದ ಫಲ, ಕೇತುವಿನ ಅನುಕೂಲ. ಮಿತ್ರ ರಾಶಿಯಲ್ಲಿ ಕೇತು ಸಂಚಾರ ಮಾಡಬೇಕಾದ್ರೆ ಕುಟುಂಬದಲ್ಲಿ, ಸಂಬಂಧದಲ್ಲಿ ಇರತಕ್ಕಂತಹ ಅನೇಕ ಶತ್ರು ಪೀಡಾ ಪರಿಹಾರ ಆಗ್ತದೆ. ಒಳ್ಳೆಯ ಮನೋಭಾವ ಬರ್ತದೆ. ದೂರ ಆಗಿರ್ತಕ್ಕಂಥವರು ಹತ್ತಿರರಾಗ್ತಾರೆ. ಈ ರೀತಿಯ ಒಳ್ಳೆಯ ಫಲಗಳನ್ನು ಹೇಳಿದ್ದಾರೆ. ಕೆಲವೆಲ್ಲ ವ್ಯಾವಹಾರಿಕವಾಗಿರ್ತಕ್ಕಂಥ ತಡೆಗಳೇನಿದೆ, ದುಷ್ಟದೃಷ್ಟಿ, ದುಷ್ಟ ಮಾತುಗಳು, ದುಷ್ಟ ಸಂಚಾರಗಳು, ಇದೆಲ್ಲ ವ್ಯಯದಿಂದ ನೋಡಬೇಕು ಕೇತುವಿನ ಸಂಬಂಧದಲ್ಲಿ. ಆ ವ್ಯಯದ ಕೇತುವು ಏಕಾದಶಕ್ಕೆ ಸಿಂಹರಾಶಿಗೆ ಹೋಗ್ತಕ್ಕಂತಹದ್ದು ಶುರು ಆಗೋದು ಕೂಡ ಈ ಮಾರ್ಚ್ ಕೊನೆಯಲ್ಲಿ ಶುರು ಆಗ್ತದೆ. ಅದು ಹೋಗೋದು ಮೇನಲ್ಲಿ, ಆದರೂ ಕೂಡ ಅದರ ಫಲವು ಮಾರ್ಚ್ನಿಂದಲೇ ನಿಮಗೆ ಗೊತ್ತಾಗ್ತದೆ. ತುಲಾರಾಶಿಯವರಿಗೆ ದುರ್ಗಾದೇವಿ ಮತ್ತು ನಾಗದೇವರ ಪೂಜೆಗಳನ್ನು ವಿಶೇಷವಾಗಿ ಮಾಡಬೇಕು. ಪಂಚಮದ ಶನಿ ಪರಿಹಾರವಾಗಿ ಪಂಚಮದ ರಾಹು ದೋಷ ಬರ್ತದೆ. ಹಾಗಾಗಿ ದುರ್ಗೆ ಮತ್ತು ನಾಗದೇವರ ದರ್ಶನ, ಪೂಜಾದಿಗಳನ್ನು ವಿಶೇಷವಾಗಿ ಮಂಗಳವಾರ, ಶನಿವಾರದಂದು, ಭಾನುವಾರಗಳಂದು ವಿಶೇಷವಾಗಿ ದರ್ಶನ, ಅರ್ಚನಾದಿಗಳನ್ನು, ಪ್ರಾರ್ಥನೆಗಳನ್ನು ಮಾಡಿಕೊಳ್ತಾ ಹೋದರೆ ಪಂಚಮ ರಾಹುವಿನ ಬಾಧೆಗಳು ಕಳೀತದೆ. ರಾಹುವಿನ ಬಾಧೆ ಕಳಿಬೇಕು ಅಂತಂದರೆ ದುರ್ಗಾದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ನಾಗರನ್ನು ಪೂಜೆ ಮಾಡೋದು ಅದು ಪ್ರತಿನಿಧಿ ದೇವತೆ ಆಯಿತು. ಪ್ರಧಾನ ದೇವತೆ ದುರ್ಗೆ. ನಾಗರುಗಳ ಅಥವಾ ರಾಹುವಿನ, ಕೇತುವಿನ ಶಾಂತಿ ಆಗ್ತಕ್ಕಂಥದ್ದು ದುರ್ಗಾದೇವಿಯ ಆರಾಧನೆಯಿಂದ. ಹಾಗಾಗಿ ಪಂಚಮ ರಾಹುವಿನ ದೋಷ ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕೆ ದುರ್ಗಾದೇವಿ ಆರಾಧನೆ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.